KVN ಒಂದು ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದೆ. ಬೆಂಗಳೂರು ನ್ಯಾಯಾಲಯದಲ್ಲಿ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನು ತಂದಿದ್ರು. ಸಿನಿಮಾದ ಬಗ್ಗೆ ಇರುವಂತಹ ನೆಗೆಟಿವ್ ಕ್ಯಾಂಪೇನ್ಸ್ಗಳೇನಿದ್ದಾವೆ ಅದರ ವಿರುದ್ಧ ಕ್ರಮವನ್ನು ಕೈಗೊಂಡಿತ್ತು. ನೆಗೆಟಿವ್ ರಿವ್ಯೂಸ್ಗಳಾಗಿರ್ಬೋದು, ಇವುಗಳೆಲ್ಲ ಬಹಳಷ್ಟು ನಾವು ಕಾಣ್ತೀವಿ. ಕೆಲವೇ ಗಂಟೆಗಳಲ್ಲಿ ರಾಯನ ಆಗಮನ ಆಗ್ಲಿಕ್ಕಿದೆ. ಬೆಂಗಳೂರು ಅಂತೂ ಪೂರ್ತಿ ಟಾಕ್ಸಿಕ್ ಮಯ ಅಂತಾನೆ ಹೇಳ್ಬೋದು. ಇಡೀ ವಿಶ್ವವೇ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಅನ್ನ ಹಿಂದಿರುಗಿ ನೋಡುವಂತೆ ಮಾಡ್ತಾ ಇದ್ದಾರೆ ಯಶ್ ಅವರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಹರ್ಷಿತಾ. ಟಾಕ್ಸಿಕ್ ನಾಳೆ ರಿಲೀಸ್ ಆಗ್ತಾ ಇದೆ. ಬಹಳಷ್ಟು ಕುತೂಹಲ ಈ ಒಂದು ಸಿನಿಮಾವನ್ನು ಹುಟ್ಟಿಸಿದೆ. ಎಸ್ಪೆಷಲಿ ಯಶ್ ಅವರ 4.5 ವರ್ಷ ಆದಮೇಲೆ ಸಿನಿಮಾ ತೆರೆ ಮೇಲೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲ ಇದೆ. ಸೊ ಇದರ ಮಧ್ಯೆ KVN ಸಂಸ್ಥೆ ಏನಿದೆ ಬಹಳ ಒಂದು ದೊಡ್ಡ ನಿರ್ಧಾರವನ್ನೇ ಕೈಗೆತ್ತಿಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಚಿತ್ರವಾಗಿ ಕೆಲವೊಂದಿಷ್ಟು ಬೇಕು ಅಂತಲೇ ಕೆಲವೊಂದಿಷ್ಟು ನೆಗೆಟಿವ್ ಕ್ಯಾಂಪೇನ್ಗಳು ನಡೀತಾ ಇರುವಂಥದ್ದು. ಅದು ಸಿನಿಮಾದ ಟೀಸರ್ ರಿಲೀಸ್ ಆಗಿರೋದ್ರಿಂದ ಹಿಡಿದು ಟ್ರೈಲರ್ ತನಕ ಆಗಿರ್ಬೋದು, ಕೆಲವೊಂದಿಷ್ಟು ಅವಹೇಳನಕಾರಿ ಪೋಸ್ಟ್ಗಳಾಗಿರ್ಬೋದು, ಸಿನಿಮಾದ ಬಗ್ಗೆ ಪೂರ್ವ ಪೀಡಿತವಾಗಿರುವಂತಹ ಕೆಲವೊಂದು ಒಪಿನಿಯನ್ಸ್ಗಳಾಗಿರ್ಬೋದು ಬಹಳಷ್ಟು ಎಫೆಕ್ಟ್ ಮಾಡ್ತಾ ಇದ್ದಾವೆ. ಈ ಒಂದು ವಿಚಾರವಾಗಿ KVN ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿತ್ತು. ಅದೇ ಈ ರೀತಿಯ ಒಂದು ಪೋಸ್ಟ್ಗಳಾಗಿರ್ಬೋದು, ಅವಹೇಳನಕಾರಿ ಸುದ್ದಿಗಳಾಗಿರ್ಬೋದು, ಅಪಪ್ರಚಾರ ಆಗಿರ್ಬೋದು, ಈ ಎಲ್ಲ ಒಂದು ವಿಚಾರವಾಗಿ ಬೆಂಗಳೂರು ನ್ಯಾಯಾಲಯದಲ್ಲಿ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನು ತಂದಿದ್ರು. ಅದರ ಪ್ರಕಾರ 28 ಆಗಸ್ಟ್ 28 ಯಾವುದೇ ಒಂದು ಅವಹೇಳನಕಾರಿ ಪೋಸ್ಟ್ಗಳಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಒಟ್ಟಾರೆಯಾಗಿ ಸಿನಿಮಾದ ಬಗ್ಗೆ ಇರುವಂತಹ ನೆಗೆಟಿವ್ ಕ್ಯಾಂಪೇನ್ಸ್ಗಳೇನಿದ್ದಾವೆ ಅದರ ವಿರುದ್ಧ ಕ್ರಮವನ್ನು ಕೈಗೊಂಡಿತ್ತು. ಸೊ ಆ ಒಂದು ಅರ್ಜಿಯನ್ನು ಬೆಂಗಳೂರು ನ್ಯಾಯಾಲಯ ಪುರಸ್ಕರಿಸಿದೆ. ಸೊ ಹಾಗಾಗಿ ಈ ಸಿನಿಮಾದ ವಿರುದ್ಧ ನಡೆತಿರುವಂತಹ ಒಂದು ಅಪಪ್ರಚಾರ ಏನಿದೆ, ನೆಗೆಟಿವ್ ಅಪಪ್ರಚಾರಕ್ಕೆ ಈ ಮೂಲಕ ಕಡಿವಾಣ ಹಾಕುವುದಾಗಿ ಕ್ರಮವನ್ನು ಕೈಗೊಂಡಿದೆ. ನಾವು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಬಹಳಷ್ಟು ಪೂರ್ವ ಪೀಡಿತ ಒಪಿನಿಯನ್ಸ್ಗಳು ಬೇರೆ. ಬಟ್ ಅದರಲ್ಲೂ ಕೂಡ ಏನು ಅಂತ ಹೇಳಿದ್ರೆ ಅವಹೇಳನಕಾರಿ ಪೋಸ್ಟ್ಗಳಾಗಿರುವಂಥದ್ದು. ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಸಿನಿಮಾದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಒಂದು ನೆಗೆಟಿವ್ ರಿವ್ಯೂಸ್ಗಳಾಗಿರ್ಬೋದು, ಇವುಗಳೆಲ್ಲ ಬಹಳಷ್ಟು ನಾವು ಕಾಣ್ತೀವಿ. ಸೊ ಇದರಿಂದ ಸಿನಿಮಾದ ಮೇಲೆ ಬಹಳಷ್ಟು ಎಫೆಕ್ಟ್ ಆಗೋದು ಕೂಡ ನಾವು ನೋಡ್ತೇವೆ. ಸೊ ಹಾಗಾಗಿ KVN ಒಂದು ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದೆ. ಒಂದು ರೈಟ್ ಡಿಸಿಷನ್ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ರಾಯನ ಆಗಮನ ಆಗಲಿಕ್ಕಿದೆ. ಬಹಳಷ್ಟು ಎಕ್ಸೈಟೆಡ್ ಆಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ಯಶ್ ಅವರು 4.5 ವರ್ಷ ಆದಮೇಲೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದ್ರಿಂದ ಬೆಂಗಳೂರು ಅಂತೂ ಪೂರ್ತಿ ಟಾಕ್ಸಿಕ್ ಮಯ ಅಂತಾನೆ ಹೇಳ್ಬೋದು. ಇಡೀ ವಿಶ್ವವೇ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಅನ್ನ ಹಿಂದಿರುಗಿ ನೋಡುವಂತೆ ಮಾಡ್ತಾ ಇದ್ದಾರೆ ಯಶ್ ಅವರು. ಸೊ ನೋಡಬೇಕು ಯಾವ ರೀತಿ ಸಿನಿಮಾ ಬಂದಿದೆ ಅಂತ. ಯಶ್ ಅವ್ರನ್ನ 3 ರೀತಿಯ ಶೇಡ್ನಲ್ಲಿ ನೋಡಲಿಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಟಿಮಣಿಯರ ಬಗ್ಗೆ ಬಹಳಷ್ಟು ಎಲ್ರಿಗೂ ಅವರ ಒಂದು ಪಾತ್ರದ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ನೋಡಬೇಕು ಯಾವ ರೀತಿ ಸಿನಿಮಾ ಬಂದಿದೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.